I am Shashikala AS, Assistant Professor of History, Government First Grade College, Channapatna, Ramnagara District. ಮತ್ತೆ ಇವಾಗ ನಾವು ದ ಅರ್ಲಿ ವೇದಿಕ್ ಪೀರಿಯಡ್ ನಲ್ಲಿ ಇನ್ನೊಂದು ಲಕ್ಷಣ ಏನು ಅಂತ ಹೇಳಿದ್ರೆ ಪ್ಯಾಸ್ಚೋರಲಿಸಮ್ ಅಂಡ್ ಟ್ರೈಬಲ್ ಪಾಲಿಟಿ. ಅವರ ಪ್ಯಾಸ್ಚೋರಲಿಸಮ್ ಅಂತ ಹೇಳಿದ್ರೆ ಪಶು ಸಂಗೋಪನೆ ಹೇಗಿತ್ತು, ಮತ್ತೆ ಅವರ ಟ್ರೈಬಲ್ ಪಾಲಿಟಿ ಅಂದ್ರೆ ಅವರಿನ್ನೂ ಕಾಡು ಜನನೇ ಆಗಿರ್ತಿದ್ರಲ್ಲ, ಸೊ ಅವರ ಒಂದು ಪೊಲಿಟಿಕಲ್ ಕಂಡೀಷನ್ ಸಿಚುವೇಶನ್ಸ್ ಹೇಗಿತ್ತು ಅಂತ. In the Rigvedic period, the following units of the political organization can be identified. ಅವರು ಟ್ರೈಬಲ್ ಪಾಲಿಟಿ ಇದ್ರೂ ಕೂಡ ಅವರ ಪೊಲಿಟಿಕಲ್ ಆರ್ಗನೈಸೇಷನ್ ಡಿವೈಡ್ ಮಾಡ್ಕೊಂಡಿದ್ರು, ವಿಭಜನೆ ಮಾಡ್ಕೊಂಡಿದ್ರು ಅಂತ. ಅದನ್ನ ಕುಲ ಅಥವಾ ಫ್ಯಾಮಿಲಿ ಅಂತ ಕರಿತಾ ಇದ್ರು. ಆ ಕುಲದ ಮುಖ್ಯಸ್ಥನನ್ನ ಕುಲಪ ಅಥವಾ ಗೃಹಪತಿ ಅಂತ ಹೇಳಿ ಕರಿತಾ ಇದ್ರು. ಸೊ ಆ ಕುಲದ ನಂತರದಲ್ಲಿ ಗ್ರಾಮ, ಆ ಗ್ರಾಮವನ್ನ ವಿಲೇಜ್ ಅಂತ ಹೇಳಿ ಕರಿತಾ ಇದ್ರು. ಅದರ ಮುಖ್ಯಸ್ಥನನ್ನ ಗ್ರಾಮಣಿ ಅಂತ ಹೇಳಿ ಕರಿತಾ ಇದ್ರು. ಅವನು ಅಲ್ಲಿ ಆಡಳಿತವನ್ನ ನೋಡ್ಕೊಳ್ತಾ ಇದ್ದ. ಆ ಎಲ್ಲಾ ವಿಲೇಜ್ಗಳನ್ನ ಸೇರಿಸಿ ವಿಸ್ ಅಂತೇಳಿ ಮಾಡ್ಕೊಂಡಿದ್ರು. ಸುಮಾರು ಗ್ರೂಪ್ ಆಫ್ ವಿಲೇಜಸ್, ತುಂಬಾ ಹಳ್ಳಿಗಳನ್ನ ಸೇರಿಸಿ ಒಂದು ಗುಂಪು ಮಾಡಿ ಅದನ್ನ ವಿಸ್ ಅಂತ ಹೇಳ್ತಾ ಇದ್ರು. ಅದರ ಮುಖ್ಯಸ್ಥ ವಿಸ್ಪತಿ. ಸೊ ಆ ವಿಸ್ಪತಿ ಅದರ ಆಡಳಿತ, ಜನರ ಸಮಸ್ಯೆ ಅದನ್ನೆಲ್ಲ. ಸೊ ಅನೇಕ ವಿಸ್ಪತಿಗಳನ್ನ ಮುಖ್ಯಸ್ಥನನ್ನ ರಾಜನ್ ಅಂತ ಕರಿತಾ ಇದ್ರು. ಸೊ ಅವನನ್ನ ಟ್ರೈಬಲ್ ಚೀಫ್ ಅಂತೇಳಿ ಋಗ್ವೇದದಲ್ಲಿ ಕರೆದಿದ್ದಾರೆ. ಸೊ ನೆಕ್ಸ್ಟ್ ಜನ ಅಂದ್ರೆ ಮೊದಲನೇ ಜನ ಕರೆಸ್ಪಾಂಡೆನ್ಸ್ ದ ಗ್ರೀಕ್ ಅಂಡ್ ರೋಮನ್ ಜಿನೋಸ್. ಅಂದ್ರೆ ಈ ಜನ ಮತ್ತೆ ರೋಮನ್ ಗ್ರೀಕ್ ಅಲ್ಲಿ ಸಿವಿಲೈಸೇಷನ್ ಅಲ್ಲಿ ಇದ್ದಂತ ಆ ಒಂದು ಜೆನೋಸ್ ಅನ್ನುವಂತಹ ಇದಕ್ಕೆ ನಾವು ಹೋಲಿಸಬಹುದು ಅಂತ. ಜಿನೋಸ್ ಅಂತ ಹೇಳಿದ್ರೆ ಗ್ರೂಪ್ ಆಫ್ ಫ್ಯಾಮಿಲೀಸ್ ಅಂತ, ಕುಟುಂಬಗಳ ಒಂದು ಸಮೂಹ ಅಂತ ಹೇಳಿ ಇತಿಹಾಸಕಾರರು ಕ್ಲೇಮ್ ಮಾಡ್ತಾರೆ. Religious rites are referred to as many as to 75 times, while the which is mentioned 175 times and diagram of only 13 times. The term Kula is not mentioned independently even once, but the word full of hour is mentioned once. ಅಂದ್ರೆ 171 ಬಾರಿ ಋಗ್ವೇದದಲ್ಲಿ ಧರ್ಮ, ಧಾರ್ಮಿಕ ವಿಧಿವಿಧಾನಗಳು ಅನ್ನೋದನ್ನ ಇವರು ಹೆಚ್ಚು ಹೇಳ್ಕೊಂಡು ಬರ್ತಾರೆ. ಇನ್ನ ಪೂರ್ವ ವೈದಿಕ ಕಾಲಕ್ಕೆ ಹೋದಾಗ ಸಾಕಷ್ಟು ಜನ, ಪದಾಸ್ ಇವೆಲ್ಲವನ್ನ ಸೇರಿಸಿ ಒಂದು ಸಾಮ್ರಾಜ್ಯ, ಕಿಂಗ್ಡಮ್ ಅಂತ ಹೇಳಿ ಮಾಡ್ಕೊಂಡು ರಾಜನನ್ನ ಹೆಚ್ಚು ಬಲಿಷ್ಠ ಮಾಡ್ತಾರೆ. ಅಂದ್ರೆ ರಾಜನೇ ತುಂಬಾ ಹೆಡ್, ಅವನೇ ಆಳ್ವಿಕೆ ಮಾಡ್ಬೇಕು ಅಂತ ಹೇಳಿ. ಸೊ ರಾಜನ್ ಅಥವಾ ಟ್ರೈಬಲ್ ಚೀಫ್, ಇವನನ್ನ ಪಂಗಡದ ಮುಖ್ಯಸ್ಥ ಅಂತ. ದೇರ್ ಈಸ್ ರೆಫರೆನ್ಸ್ ಟು ಕಿಂಗ್ಶಿಪ್ ಬೀಯಿಂಗ್ ಹೆರಿಡಿಟರಿ ಅಮಾಂಗ್ ದ ಪುರುಷ್ ಫಾರ್ 4 generations ಅಂಡ್ ಅಮಾಂಗ್ ದ ಪ್ರಿಂಟರ್ಸ್ ಫಾರ್ 10 generations. ಅಂದ್ರೆ ಈ ರಾಜ ಅನ್ನೋನು ವಂಶ ಪಾರಂಪರ್ಯವಾಗಿ ಬರುವಂತದ್ದು. ರಾಜ ಆಗಿರೋನು ರಾಜನೇ ಆಗಿರ್ತಾನೆ ಅಂತ. ಡ್ಯೂರಿಂಗ್ ದ ಅರ್ಲಿ ವೇದಿಕ್ ಪೀರಿಯಡ್ ವಾಸ್ ಎ ಹ್ಯೂಮನ್ ಇನ್ಸ್ಟಿಟ್ಯೂಷನ್ ಅಂಡ್ ದ ಡಾಕ್ಟ್ರಿನ್ ಆಫ್ ಡಿವಿನಿಟಿ ವಾಸ್ ಅನ್ನೋನ್ ಇನ್ ದ ಋಗ್ವೇದ. ಅಂದ್ರೆ ರಾಜನ್ಗೆ ದೈವಿಕತೆಯನ್ನ ಕೊಟ್ಟಿದ್ದು ಋಗ್ವೇದದಲ್ಲಿ ಇರ್ಲಿಲ್ಲ. ಓನ್ಲಿ ಒನ್ ಕಿಂಗ್ ಪುರುಕುತ್ಸ ಹ್ಯಾಸ್ ಬಿನ್ ಡಿಸ್ಕ್ರೈಬ್ಡ್ ಆಸ್ ಅರ್ಧ ದೇವ, ಸೆಮಿ ಡಿವೈನ್. ಇವನು ಒಬ್ಬ ಮಾತ್ರ ಆ ರೀತಿ ನಾನು ದೇವರ ಅರ್ಧ ಭಾಗ ಅಂತ ಹೇಳ್ಕೊಂಡಿದ್ದ. ಅದು ಬಿಟ್ರೆ ರಾಜರೆಲ್ಲ ಮಾಮೂಲಿಯಾಗಿ ಆಡಳಿತ ನಡ್ಸ್ಕೊಂಡು ಹೋಗ್ಬೇಕಾಗಿತ್ತು ಅಂತ. ದ ಚೀಫ್ಸ್ ಆಫ್ ಪೋಸ್ಟ್ ವಾಸ್ ಹೆರಿಡಿಟರಿ ಇನ್ ಮೋಸ್ಟ್ ಕೇಸಸ್. ಯಾವಾಗ್ಲೂ ಮುಖ್ಯಸ್ಥ ಅವನ ಮಗ, ಅವನೇ ಹೆರಿಡಿಟರಿ ವಂಶ ಪರಂಪರೆಯಲ್ಲಿ ಅಧಿಕಾರವನ್ನ ವಹಿಸ್ಕೊಳ್ತಾ ಇದ್ದ ಅಂತ. ದೇರ್ ವಾಸ್ ಈವನ್ ಸಮ್ ಇನ್ಸ್ಟೆನ್ಸ್ ಆಫ್ ಎಲೆಕ್ಷನ್ಸ್ ಕೂಡ ಇತ್ತು. ಆಮೇಲೆ ಇವ್ರ ಕಾಲದಲ್ಲಿ ಸಭಾ ಮತ್ತೆ ಸಮಿತಿಗಳು, ವಿಧಾತ ಅನ್ನುವಂತಹ 3 ಅಸೆಂಬ್ಲೀಸ್ ಅನ್ನ ನೀವು ನೋಡ್ಬೋದು. ಸಮಿತಿ ಅಂತ ಹೇಳಿದ್ರೆ ಟ್ರೈಬಲ್ ಅಸೆಂಬ್ಲಿ ಇಸ್ ಫಂಕ್ಷನ್ಸ್ ಇನ್ಕ್ಲೂಡಿಂಗ್ protecting the tribes, cattle fighting, its wars, praying to God's son itself, behalf and the like. ಸಮಿತಿಯಲ್ಲಿ ಗ್ರೂಪ್ ಆಫ್ ಪೀಪಲ್ ಇರ್ತಾರೆ, ಟ್ರೈಬಲ್ ಅಸೆಂಬ್ಲಿ ಇರ್ತಿತ್ತು. ಇದು ಸಾಮಾನ್ಯವಾಗಿ ಹಸುವನ್ನ ಕಳ್ಳತನ ಮಾಡೋದಕ್ಕೆ ಯುದ್ಧಗಳನ್ನ ಮಾಡ್ತಾ ಇದ್ರು. ಅಂದ್ರೆ ಅವಾಗ ಅವ್ರಿಗೆ ಗೋವುಗಳೇ ಸಂಪತ್ತು ಮತ್ತೆ ಪವಿತ್ರ. In the later Vedic period, royal power increased due to the amalgamation of tribes and increased the size of the kingdoms. ಅಂದ್ರೆ ಲೇಟರ್ ವೇದಿಕ್ ಪೀರಿಯಡ್ ಹೋಗ್ತಾ ಹೋಗ್ತಾ ಈ ಎಲ್ಲಾ ಟ್ರೈಬ್ಸ್ ಎಲ್ಲ ಸೇರಿ ಒಂದು ಕಿಂಗ್ಡಮ್ ಮಾಡ್ಕೊಳ್ತಾರೆ. ಅವಾಗ ರಾಜನ್ಗೆ ಹೆಚ್ಚು ರೈಟ್ಸ್ ಬರುತ್ತೆ, ಅಧಿಕಾರ ಬರುತ್ತೆ. ದ ಕಿಂಗ್ ಪರ್ಫಾರ್ಮ್ಸ್ ವೇರಿಯಸ್ ರಿಚುವಲ್ಸ್ ಅಂಡ್ ಸ್ಯಾಕ್ರಿಫೈಸಸ್ ಟು ಸ್ಟ್ರೆಂಥನ್ ಹಿಸ್ ಪೊಸಿಷನ್. ಅವನ್ ರಾಜ ಆದ್ಮೇಲೆ ಸಾಮಾನ್ಯವಾಗಿ ಅವನ್ ಜೋರು ಅಂತ ತೋರ್ಸ್ಕೊಳಕ್ಕೆ ಸಾಕಷ್ಟು ಯಜ್ಞಗಳನ್ನ ಮಾಡ್ತಿದ್ದ, ಅವನ್ ಪೊಸಿಷನ್ ನ ಭದ್ರ ಮಾಡ್ಕೊಳಕ್ಕೆ. ರಾಜಸೂಯಂ, ಕಾನ್ಸೆಕ್ರೇಷನ್ ಸೆರೆಮನಿ, ಅಂದ್ರೆ ಅವನಿಗೆ ಕಿರೀಟವನ್ನ ಧಾರಣೆ ಮಾಡ್ತಾರಲ್ಲ, ಅದಕ್ಕೋಸ್ಕರ ಆ ಒಂದು ಸೆರೆಮನಿಯನ್ನು ಮಾಡ್ತಿದ್ರು. ಅಶ್ವಮೇಧ, ಹಾರ್ಸ್ ಸ್ಯಾಕ್ರಿಫೈಸ್,
ಅವನ ಸುಪ್ರಮೆಸಿಯನ್ನು ತೋರ್ಸ್ಕೊಳ್ಳೋಕೋಸ್ಕರ. ಆಮೇಲೆ ಆ ಅಶ್ವವನ್ನ ಬಲಿ ಕೊಡುವಂಥದ್ದು. ವಾಜಪೇಯ ಚಾರಿಯಟ್ ರೇಸ್, ಇದರಲ್ಲಿ ಗೆಲ್ಬೇಕು ಅವನು. ರಥಗಳ ಸ್ಪರ್ಧೆಯನ್ನು ಮಾಡಿ ಅದ್ರಲ್ಲಿ ಗೆದ್ದಾಗ ಅವನು ಶಕ್ತಿವಂತ ಅಂತ. The Aitareya Brahmanas and the Shattara Brahmana mention the names of some monarchs. Ashwamedha sacrifice such as Spera of Koshala, Satanika, Satranjita and Aikshvaku. ಇವರೆಲ್ಲರೂ ಅಶ್ವಮೇಧ ಯಜ್ಞವನ್ನು ಮಾಡಿದ್ದಾರೆ ಅಂತ. The Rajasuya sacrifice consists of 5 major rituals or ceremonies. ರಾಜಸೂಯದಲ್ಲಿ ರತ್ನವಿಂಸಿ, which is the most important ritual, throwing light on the political organization of the later Vedic period. ಅಂದ್ರೆ ದೇವರು ಮತ್ತೆ ದೇವತೆಗಳನ್ನ ಪೂಜೆ ಮಾಡುವಂಥದ್ದು ರಾಜಸೂಯ. ದೇವ ಸುಹಾವಿಂಸಿ, ಮೇಕಿಂಗ್ ಆಫರಿಂಗ್ಸ್ ಟು ಡಿವಿನಿಟೀಸ್, ದೇವರಿಗೆ ಒಂದಷ್ಟು ಯಜ್ಞಕ್ಕೆ ಹಾಕ್ಬೇಕಾಗಿತ್ತು, ದಾನವಾಗಿ ಕೊಡಬೇಕಾಗಿತ್ತು. ವಾಜಪೇಯ ಚಾರಿಯಟರೀಸ್, ನಾರ್ಮಲಿ 17 ಚಾರಿಯಟರ್ಸ್, 17 ಜನ ರಥಗಳನ್ನು ಓಡಿಸ್ಬೇಕಾಗಿತ್ತು, ಬೇರೆ ಬೇರೆ ರಥಗಳನ್ನು. ಸೊ ಅದರಲ್ಲಿ ಗೆದ್ದವನು ರಾಜ ಆಗ್ಬೇಕಾಗಿತ್ತು. ಲೇಟರ್ ವೇದಿಕ್ ಸಾಹಿತ್ಯದಲ್ಲಿ ಕಿಂಗ್ಶಿಪ್ ಬಗ್ಗೆ, ಅಂದ್ರೆ ರಾಜತ್ವ ಸಿದ್ಧಾಂತದ ಉದಯದ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ವೇರಿಯಸ್ ಪಾಸಿಬಿಲಿಟೀಸ್ ಆರ್ ಎಕ್ಸ್ಪ್ಲೋರ್ಡ್. These include a suggestion that kingship originated out of the need for a leadership in warfare. ಅಲ್ಲಿ ನಾಯಕತ್ವವನ್ನು ವಹಿಸ್ಕೊಳ್ಳೋದಕ್ಕೋಸ್ಕರ ಈ ರಾಜ ಅನ್ನುವಂತಹ ಪರಿಕಲ್ಪನೆ ಬಂದಿದೆ. ಅದಾದ್ಮೇಲೆ ಅವನಿಗೆ ದೇವರು, ಅವನು ದೇವರ ಒಂದು ಅಂಶ, ದೇವರ ಛಾಯೆ, ಆ ದೇವರ ನೆರಳು, ಅವನಿಗೆ ಹೆಚ್ಚು ನಾವು ಭಯ ಪಡಬೇಕು, ಆ ತರದ್ದು ಒಂದಷ್ಟೆಲ್ಲ ಹೊಸ ಹೊಸ ಪರಿಕಲ್ಪನೆಗಳು ಬಂದಿವೆ. These theories were reinforced by attempts to confirm divinity on the Raja through his participation in sacrifices such as the Ashwamedha. The growing power of the king is attributed to divinity by the Atharva Veda and the Satapatha Brahmana. ಅಂದ್ರೆ ಇದೆಲ್ಲ ಈ ಸ್ಲೈಡ್ ಪೂರ್ತಿ ನಿಮ್ಗೆ ಅವನು ಏನ್ ಕೆಲಸ ಮಾಡ್ತಿದ್ದ, ಜನರನ್ನ ಹೇಗ್ ನೋಡ್ಕೊಳ್ತಿದ್ದ, ಮತ್ತೆ ಅವನ ಕರ್ತವ್ಯಗಳೇನು ಅನ್ನೋದನ್ನ ತಿಳಿಸ್ಕೊಡುತ್ತೆ. The existence of these theories suggests that the nature of political power was changing simultaneously. ಅವನ ಅಸ್ತಿತ್ವ ಬದಲಾಗ್ತಾನೆ ಇರುತ್ತೆ. Efforts were being made to understand and justify these changes. ಆಮೇಲೆ the king could give grants of land. ಅವನು ದಾನ ಕೊಡಕ್ ಶುರು ಮಾಡ್ದ, ಭೂಮಿಯನ್ನ ದಾನ ಮಾಡೋದು, ಬೇರೆ ಬೇರೆಯವ್ರಿಗೆ ಹಕ್ಕುಗಳನ್ನು ಕೊಡೋದು, ಈ ತರದೆಲ್ಲ ಒಂದಷ್ಟು ಕೆಲಸಗಳನ್ನು ಮಾಡಕ್ ಶುರು ಮಾಡ್ದ. ಅಂದ್ರೆ ಜನ ಅವನ ನೋಡಿ ಹೆದರ್ಬೇಕು, ಆ ತರದ ಒಂದಷ್ಟು ಬೆಳೆಸ್ಕೊಳಕ್ ಶುರು ಮಾಡಿದ್ರು ಋಗ್ವೇದದಲ್ಲಿ. ಆನಂತರದಲ್ಲಿ ಅದು ಇನ್ನೂ ಜಾಸ್ತಿ ಆಗ್ತಾ ಬಂದಿದೆ ಅಂತ ಗೊತ್ತಾಗತ್ತೆ ನಮ್ಗೆ. ಆಮೇಲೆ ಇವರ ಟ್ರೈಬಲ್ ಪಾಲಿಟಿಗಳನ್ನ ನಾವು ಗಣರಾಜ್ಯಗಳು ಅಂತ ಕರಿತೀವಿ, ರಿಪಬ್ಲಿಕ್ಸ್ ಅಂತ ಇಂಗ್ಲಿಷ್ ನಲ್ಲಿ. ಗಣ ಅಂದ್ರೆ ರಿಪಬ್ಲಿಕ್. ದ ಟೆಕ್ನಿಕಲ್ ವರ್ಡ್ ಫಾರ್ ರಿಪಬ್ಲಿಕ್ ಇಸ್ ಫೌಂಡ್ ಅಟ್ 46 ಪ್ಲೇಸಸ್ ಇನ್ ಋಗ್ವೇದ. ಋಗ್ವೇದದಲ್ಲಿ 46 ಕಡೆ ಈ ಗಣ ಅನ್ನುವ ಪದ ಇದೆ. ಗಣ ಆಲ್ಸೋ ಸರ್ವ್ಡ್ ಆಸ್ ಸಾರ್ಟ್ ಆಫ್ ರಿಲಿಜಿಯಸ್ ಅಂಡ್ ಕಲ್ಚರಲ್. ಇದೊಂದು ಅಸೆಂಬ್ಲಿ. ಇವರ ಪ್ರಕಾರ, ವೈದಿಕರ ಪ್ರಕಾರ, ಅದು ಡ್ಯಾನ್ಸಿಂಗ್ ಅಂಡ್ ಡ್ರಿಂಕಿಂಗ್ ಅಸೆಂಬ್ಲಿ. ಅಲ್ಲಿ ಕುಡಿದು ನೃತ್ಯ ಮಾಡುವಂತಹ ಒಂದು ಅಸೆಂಬ್ಲಿ ರಿಪಬ್ಲಿಕ್ ಅಂತೇಳಿ ಹೇಳ್ತಾರೆ. ದ ಫಸ್ಟ್ ಅಂಡ್ ನಿಯರೆಸ್ಟ್ ಅಟೆಂಪ್ಟ್ ಅಟ್ ದ ಕ್ಲಾಸಿಫಿಕೇಶನ್ ಆಫ್ ದ ಟೈಪ್ಸ್ ಆಫ್ ಗವರ್ಮೆಂಟ್ ಇಸ್ ಫೌಂಡ್ ಇನ್ ದ ಐತರೇಯ ಬ್ರಾಹ್ಮಣ. ಐತರೇಯ ಬ್ರಾಹ್ಮಣದಲ್ಲಿ ಮೊದಲನೇ ಬಾರಿಗೆ ಸರ್ಕಾರ ಅನ್ನುವ ಪದವನ್ನು ಬಳಸಿದ್ದಾರೆ, ಮತ್ತೆ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ, ಡಿವೈಡ್ ಮಾಡಿದ್ದಾರೆ, ವಿಭಜನೆ. ದ ಟರ್ಮ್ ಸ್ವರಾಜ್ಯ ಅಂಡ್ ವೈರಾಜ್ಯ, ಸ್ವರಾಜ್ಯ ಮತ್ತೆ ವೈರಾಜ್ಯ ಅಂತ 2 ವಿಭಾಗಗಳನ್ನು ಮಾಡಿದ್ದಾರೆ. 2 ಟ್ರಾನ್ಸ್ ಹಿಮಾಲಯನ್ ಟ್ರೈಬ್ಸ್, ಉತ್ತರ ಕುರುಸ್ ಅಂಡ್ ಉತ್ತರ ಮದ್ರಾಸ್, ಹ್ಯಾವ್ ಬೀನ್ ಡಿಸ್ಕ್ರೈಬ್ಡ್ ಆಸ್ ಹ್ಯಾವಿಂಗ್ ವೈರಾಜ್ಯ ಫಾರ್ಮ್ ಆಫ್ ಗವರ್ಮೆಂಟ್. ಅಂದ್ರೆ ಸ್ವರಾಜ್ಯ, ವೈರಾಜ್ಯ, ಈ ತರದ ಗವರ್ಮೆಂಟ್ಗಳು ಅಸ್ತಿತ್ವದಲ್ಲಿತ್ತು ಅಂತ ನಮ್ಗೆ ಗೊತ್ತಾಗುತ್ತೆ. ಟ್ರೈಬಲ್ ಅಸೆಂಬ್ಲೀಸ್ ಇನ್ ದ ರಿಗ್ವೇದಿಕ್ ಪೀರಿಯಡ್, ದ ವಿಧಾತ ಸೀಮ್ಸ್ ಟು ಬಿ ಎ ಮೋರ್ ಪಾಪ್ಯುಲರ್ ಅಸೆಂಬ್ಲಿ ದಟ್ ಇದರ್ ಸಭಾ ಸಮಿತಿ. ಟ್ರೈಬಲ್ ಅಸೆಂಬ್ಲಿಲಿ ಸಭಾ ಮತ್ತೆ ಸಮಿತಿಗಿಂತ ವಿಧಾತ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿತ್ತು. ವಿಧಾತ ಅಂತ ಹೇಳಿದ್ರೆ ಬೋತ್ ಮೆನ್ ಅಂಡ್ ವಿಮೆನ್ ವರ್ ಪಾರ್ಟಿಸಿಪೇಟೆಡ್. ಇದೊಂದು ವಿಶೇಷ ಋಗ್ವೇದದ ಕಾಲದಲ್ಲಿ. ಮಹಿಳೆಯರು ಮತ್ತೆ ಪುರುಷರಿಬ್ರು ಇದರಲ್ಲಿ ಭಾಗವಹಿಸಬಹುದು ಅಂತೇಳಿ. ಇಟ್ ಆಲ್ಸೋ ಫಂಕ್ಷನ್ ಆಸ್ ಅ ಸೆಂಟರ್ ಫಾರ್ ಸೆಟ್ಲಿಂಗ್ ಡಿಸ್ಪ್ಯೂಟ್ಸ್. ಏನಾದ್ರು ಸಮಸ್ಯೆಗಳಿದ್ರೆ, ಘರ್ಷಣೆಗಳಿದ್ರೆ ಈ ಸ್ಥಳದಲ್ಲಿ ಅದನ್ನ ಬಗೆಹರಿಸ್ತಿದ್ರು ಅಂತ ಹೇಳಿ. ಫರ್ದರ್ ದಿಸ್ ಅಸೆಂಬ್ಲಿ ಆಲ್ಸೋ ಪ್ರೊವೈಡೆಡ್ ಎ ಪ್ಲೇಸ್ ಫಾರ್ ಪರ್ಫಾರ್ಮಿಂಗ್ ಸ್ಯಾಕ್ರಿಫೈಸಸ್. ಇಲ್ಲಿ ಯಜ್ಞಗಳನ್ನು ಮಾಡೋದಕ್ಕೂ ಕೂಡ ಜಾಗ ಇರ್ತಿತ್ತು, ಈ ಸ್ಥಳದಲ್ಲಿ ಮಾಡ್ತಿದ್ರು. ಮತ್ತೆ ಜನ ಅಲ್ಲಿ ಒಟ್ಟಿಗೆ ಊಟ ಮಾಡಕ್ಕೆ, ನೃತ್ಯ ಮಾಡೋದಕ್ಕೂ ಕೂಡ ಅಕೇಶನಲ್ಲಿ ಸೇರ್ತಿದ್ರು ಅಂತ ಗೊತ್ತಾಗುತ್ತೆ. The Vidata was probably the parent folk assembly from which the Sabha Samiti differentiated. ಇದನ್ನ ಪೇರೆಂಟ್ ಫೋಕ್ ಅಂತೀವಿ. ಆದ್ರೆ ಇದೇ ಮೇನ್. ಅದ್ರ ಜೊತೆಗೆ ಈ ಸಭಾ ಮತ್ತೆ ಸಮಿತಿ ಇರ್ತಾ ಇತ್ತು. ಸಭಾನ ನರಿಷ್ಠ ಅಂತ ಕೂಡ ಕರಿತಿದ್ರು. ಎ ರೆಸಲ್ಯೂಷನ್ ಆಫ್ ಮೆನಿ. ತುಂಬಾ ಜನ ಇದರಲ್ಲಿ ಇರ್ತಿದ್ರು. ಇಟ್ ಪರ್ಫಾರ್ಮ್ ದ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್.
ದ ಸಮಿತಿ ಸೀಮ್ಸ್ ಟು ಬಿ ದ ಜನರಲ್ ಅಸೆಂಬ್ಲಿ ಆಫ್ ದ ಹೋಲ್ ಪೀಪಲ್. ಆ ಸಭಾದಲ್ಲಿ ಮುಖ್ಯಸ್ಥರು ಇರ್ತಿದ್ರು, ರಾಜ ಅಂತವ್ರು, ಪುರೋಹಿತರು ಅಂತವ್ರಲ್ಲಿ ಇರ್ತಿದ್ರು. ಸಮಿತಿ ಅಂತ ಹೇಳಿದ್ರೆ ಎಲ್ಲಾ ಜನರು ಇರ್ತಿದ್ರು, ಜನ ಎಲ್ಲರೂ ಸೇರಿಸಿ ಒಬ್ಬ ರಾಜನನ್ನ ಆಯ್ಕೆ ಮಾಡೋದಕ್ಕೆ ಈ ಸಭಾ ಸಮಿತಿಯನ್ನು ಮಾಡ್ಕೊಂಡಿದ್ರು. ಇನ್ ದ ಲೇಟರ್ ವೇದಿಕ್ ಪೀರಿಯಡ್ ದೇ ಲಾಸ್ಟ್ ದೇರ್ ಇಂಪಾರ್ಟೆನ್ಸ್ ಡ್ಯೂ ಟು ದ ರೈಸ್ ಆಫ್ ರಾಯಲ್ ಪವರ್. ಆದ್ರೆ ಸಭಾ ಸಮಿತಿ ಮತ್ತೆ ವಿಧಾತ ಇವೆಲ್ಲ ಕಂಪ್ಲೀಟ್ ಆಗಿ ಡಿಸಪಿಯರ್ ಆಗ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ ರಾಜ ತುಂಬಾ ಮುಖ್ಯ ಆಗ್ತಾನೆ. ಆಮೇಲೆ ರಾಜನ ಆಯ್ಕೆ ಮಾಡುವಂತ ಅಧಿಕಾರ, ಹಕ್ಕು ಯಾರಿಗೂ ಇರಲ್ಲ. ರಾಜ, ಅವನ ನಂತರದಲ್ಲಿ ಅವನ ಮಗ, ಅವನ ನಂತರದಲ್ಲಿ ಅವನ ಮಗ. ಆದ್ರೆ ಇಲ್ಲಿ ಜನರಿಗೇನು ಕೆಲಸ ಇಲ್ಲ, ಜನ ಎಲ್ಲ ಮುಂದೆ ರಾಜ ಹೇಳ್ದಾಗೆ ಕೇಳ್ಕೋಬೇಕು ಅಂತ. ಆಮೇಲೆ ಅವನು ಮಂತ್ರಿ ಪರಿಷತ್ ಅಂತ ಮಾಡ್ಕೋತಾನೆ, ಅಂದ್ರೆ ಅವನ ಆಡಳಿತದಲ್ಲಿ ಸಹಾಯ ಮಾಡೋದಕ್ಕೆ ಅಂತ ಹೇಳಿ ಮಂತ್ರಿ ಪರಿಷತ್ ಅನ್ನೋದು ಉಟ್ಕೊಳ್ಳುತ್ತೆ. ಆ ಮಂತ್ರಿ ಪರಿಷತ್ತಲ್ಲಿ ಇದ್ದಂತ ಅಧಿಕಾರಿಗಳು, ಪುರೋಹಿತ ಇರ್ತಾನೆ ಫಸ್ಟ್, ಪ್ರೀಸ್ಟ್ ಅವನು. ಅಂದ್ರೆ ಅವನು ರಾಜನ್ಗೆ ಯಜ್ಞಗಳು, ಯಾಗಾದಿಗಳು ಮಾಡೋದಕ್ಕೆ, ಮತ್ತೆ ಅವನಿಗೆ ವಿದ್ಯೆ ಕಲಿಸೋದಕ್ಕೆ, ಆಮೇಲೆ ದೇವರ ಹತ್ರ ಅವನ್ ಬೇಡ್ಕೊಳ್ಳೋದಕ್ಕೆ, ಮತ್ತೆ ಅವನ ಸಂಸ್ಕೃತ ಭಾಷೆ ಕಲ್ಸ್ಕೊಡೋದಕ್ಕೆ, ಇವೆಲ್ಲವನ್ನ ಗೈಡ್ ಮಾಡಕ್ಕೆ ಪುರೋಹಿತ ಇರ್ತಾನೆ. ಸೇನಾನಿ ಅಂದ್ರೆ ಕಮಾಂಡರ್, ರಾಜನ್ಗೆ ಸೇನಾಧಿಪತಿ. ಪ್ರಜಾಪತಿ ಅಂತ ಹೇಳಿದ್ರೆ ಈ ಭೂಮಿಯ ಮುಖ್ಯಸ್ಥ. ಸ್ಪಾಸ ಅಂತ ಹೇಳಿದ್ರೆ ಗೂಢಾಚಾರ ವ್ಯವಸ್ಥೆ. ಅಂದ್ರೆ ಈಗ ರಾಜ ಎಲ್ರನ್ನೂ ದೂರ ಇಡ್ತಾನೆ, ಅಧಿಕಾರಿಗಳೊಂದಿಗೆ ಕೆಲಸ ಕೊಡ್ತಾನೆ, ಆಮೇಲೆ ಜನರೆಲ್ಲ ಕಂಟ್ರೋಲ್ ಮಾಡ್ಬೇಕು, ಅವನ್ ಕಂಟ್ರೋಲಿಗೆ ಸಿಗಲ್ಲ ಅಂತ ಹೇಳಿ ಗೂಢಾಚಾರಿಗಳನ್ನು ನೇಮಿಸ್ಕೊಳ್ತಾನೆ, ಅದನ್ನ ಸ್ಪಾಸ ಅಂತಾರೆ. ಜೀವಗ್ರೀವ, ಪೊಲೀಸ್ ಅಂದ್ರೆ ಜನರನ್ನ ಕಂಟ್ರೋಲ್ ಮಾಡಕ್ ಬೇಕಾಗುತ್ತಲ್ಲ, ಸೊ ಅವ್ರನ್ನ. ಆಮೇಲೆ ಮಧ್ಯಮಾಸಿ, ಮೀಡಿಯೇಟರ್ ಇನ್ ಡಿಸ್ಪ್ಯೂಟ್ಸ್, ಘರ್ಷಣೆಗಳನ್ನ ಬಗೆಹರಿಸಕ್ಕೆ. ಗ್ರಾಮಿಣಿ, ಹೆಡ್ ಆಫ್ ದ ವಿಲೇಜ್, ಅವನಿಡೀ ಒಂದೊಂದು ಹಳ್ಳಿಗೆ ಒಬ್ಬೊಬ್ಬ ಗ್ರಾಮಿಣಿ ಇರ್ತಾನೆ. ಆ ಗ್ರಾಮಿಣಿ ಆ ಒಂದು ಊರಿನ ಆಡಳಿತ ನೋಡ್ಕೋಬೇಕು, ಸಮಸ್ಯೆಗಳು ಬಂದ್ರೆ ಅವನೇ ಬಗೆಹರಿಸ್ಕೋಬೇಕು. ಆಮೇಲೆ ದಂಪತಿ, ಹೆಡ್ ಆಫ್ ದ ಫ್ಯಾಮಿಲಿ ಅಥವಾ ಕುಲಪ, ಇವನು ಅವನ ಮನೆ ಸಮಸ್ಯೆಗಳನ್ನ ನೋಡ್ಕೋಬೇಕು, ಮತ್ತೆ ಅವನ ಮನೆಯನ್ನು ಇವ್ನು ನೋಡ್ಕೋಬೇಕು, ಇವನ್ದೇ ಕರ್ತವ್ಯ ಅದು. ಸೊ ಹೀಗೆ ಋಗ್ವೇದದ ಕಾಲದಲ್ಲಿ ಅನೇಕ ಅಧಿಕಾರಿಗಳು ಇದ್ರು. ಆಮೇಲೆ ತೆರಿಗೆಯನ್ನ ಕಲೆಕ್ಟ್ ಮಾಡಕ್ ಶುರು ಮಾಡಿದ್ರು. ಈಗ ರಾಜ ಎಲ್ಲೂ ಕೆಲ್ಸಕ್ಕೆ ಹೋಗುವಾಗಿಲ್ಲ, ಅವನ್ ಜನರನ್ನು ನೋಡ್ಕೋಬೇಕು, ಅವನ್ ಅದೇ ಕರ್ತವ್ಯ ಅಂದಾಗ ಅವನ್ಗೆ ಬಲಿ ಅಂತ ಹೇಳಿ ಒಂದು ತೆರಿಗೆಯನ್ನು ಕೊಡ್ತಾ ಬರ್ತಾರೆ. ಆ ಬಲಿನೇ ಮುಂದೆ ಮುಂದೆ ತೆರಿಗೆ ಅಂತ ಕಂಪಲ್ಸರಿ. ಈಗೇನು ಕಂಪಲ್ಸರಿ ಇರ್ಲಿಲ್ಲ, ಅಂದ್ರೆ ಕೊಡ್ಲೇಬೇಕು ಅಂತ ಏನು ರೂಲ್ಸ್ ಇರ್ಲಿಲ್ಲ. ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಈ ತರದೊಂದು ಕಂಪಲ್ಷನ್ ಶುರು ಆಗುತ್ತೆ, ಟ್ಯಾಕ್ಸ್ ಮಸ್ಟ್ ಪೇಯ್ಡ್ ಅಂತ. ಅದಾದ್ಮೇಲೆ ಟ್ರಾನ್ಸ್ಫಾರ್ಮೇಶನ್ ಶುರು ಆಗುತ್ತೆ. ಅಂದ್ರೆ ಋಗ್ವೇದದ ಕಾಲದಿಂದ ಲೇಟರ್ ವೇದಿಕ್ ಪೀರಿಯಡ್ ಅಷ್ಟೊತ್ತಿಗೆ ಎಲ್ಲವೂ ಬೇರೆ ಬೇರೆ ರೀತಿ ಬದಲಾವಣೆಗಳನ್ನು ತಗೊಳ್ತಾ ಹೋಗುತ್ತೆ. ರಾಜನ್ಗೆ ಹೆಚ್ಚು ಪ್ರಾಮುಖ್ಯತೆ ಸಿಗುತ್ತೆ, ಮಂತ್ರಿ ಪರಿಷತ್ತಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಆಮೇಲೆ ಜಾತಿ ವ್ಯವಸ್ಥೆ ಬರುತ್ತೆ, ಮಹಿಳೆಯರಿಗೆ ಸಮಸ್ಯೆಗಳು ಬರುತ್ತೆ. ಸೊ ಈ ತರ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಹೋಗುತ್ತೆ. ಆದ್ರೆ ಪ್ರಮುಖವಾಗಿ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳಿದ್ರೆ ರಾಜ ಹೆಚ್ಚು ಅಧಿಕಾರವನ್ನ ಪಡ್ಕೊಂಡಿದ್ದು. ಸೊ ಇದು ಇವರ ಕಾಲದ ಟ್ರೈಬಲ್ ಪಾಲಿಟಿ ಮತ್ತೆ ಪ್ಯಾಸ್ಟೋರಲಿಸಮ್ ಅಂತ ಹೇಳಿ ಹೇಳ್ಬೋದು. ಸೊ ಇದಿಷ್ಟು ಅರ್ಲಿ ವೇದಿಕ್ ಪೀರಿಯಡ್ ನ ಒಂದು ಪಾಲಿಟಿ. ಈಗ ಇನ್ನು ಉಳಿದಿದ್ದನ್ನ ನೆಕ್ಸ್ಟ್ ಸೆಷನ್ ಅಲ್ಲಿ ನೋಡೋಣ.